ಧನುರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಆಗ್ತಾ ಇದೆ, ನಿಮ್ಮ ಗಮನಕ್ಕೆ ಬಂದಿರಬಹುದು, ಬರದೇ ಇರಬಹುದು. ಆದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು. ನಿಮ್ಮ ಕುಟುಂಬದವರು ಅಥವಾ ಸ್ನೇಹಿತರು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡ್ಬೋದು. ಯಾವುದೋ ಒಂದು ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರವನ್ನು ಹೇಳೋದು ಅಥವಾ ಒಂದು ವಸ್ತುವನ್ನು ಕೊಡುವಂಥದ್ದು, ಹೀಗೆ ಒಟ್ಟಾರೆ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಮಕ್ಕಳು ಮೊಮ್ಮಕ್ಕಳಿಗೆ ಬಹಳ ವಿಶೇಷವಾದಂತಹ ಸಮಯ ಇದು. ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಬಹಳ ಸಂತೋಷದಿಂದ ಕಾಲವನ್ನು ಕಳೀತಕ್ಕಂಥದ್ದಾಗತ್ತೆ. ಚಿಕ್ಕ ಮಕ್ಕಳಿಗೆ ಬೆನ್ನಿನ ಭಾಗದಲ್ಲಿ ಅಥವಾ ಶರೀರದಲ್ಲಿ ನೋವು ಅನ್ನುವಂಥದ್ದು ಕಾಣುತ್ತೆ. ಅದನ್ನು ಸರಿಯಾದಂತಹ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಔಷಧೋಪಚಾರಗಳನ್ನು ಮಾಡಿ ಅನ್ನುವಂಥದ್ದು. ಅಲರ್ಜಿ ಅಥವಾ ಇನ್ಯಾವುದೋ ನಿಮಗೆ ಶರೀರದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡುವಂತಹ ಸೂಚನೆಗಳಿದೆ. ಅದಕ್ಕೂ ಸರಿಯಾದಂತಹ ಔಷಧಿಯನ್ನು ಪಡ್ಕೊಳ್ತಕ್ಕಂತಹದ್ದು ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಮನೆಯಲ್ಲಿ ಶುಭ ಕೆಲಸದ ಪ್ರಸ್ತಾಪ ಬರ್ಬೋದು. ಆ ವಿಚಾರವನ್ನು ಮನೆಯಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಮಾತುಕತೆ ಏನಾದರೂ ಇದ್ದರೆ ಅದು ಇತ್ಯರ್ಥವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಬ್ಯಾಂಕ್ ಅಥವಾ ಫಿನಾನ್ಸ್ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ಒಂದಷ್ಟು ಸಿಹಿ ಸುದ್ದಿ ಸಿಕ್ಕುವಂತಹ ಸಾಧ್ಯತೆ. ನಿಮ್ಮ ಅಪೇಕ್ಷೆಗೆ ಅನುಗುಣವಾಗಿ ಯಾವುದೋ ಕೆಲಸ ಆಯಿತು ಅಥವಾ ಆಗತ್ತೆ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಗೌರವ ಸಿಗ್ತಕ್ಕಂಥದ್ದು. ಯಾವ ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರೋ ಅಥವಾ ಯಾವ ವೃತ್ತಿಯನ್ನು ನೀವು ಅವಲಂಬಿಸ್ಕೊಂಡಿದ್ದೀರೋ ಅಲ್ಲಿ ನಿಮಗೆ ಗೌರವ ಸಿಕ್ಕುವಂಥದ್ದು, ಸ್ಥಾನಮಾನ ಸಿಕ್ಕುವಂಥದ್ದಾಗತ್ತೆ. ಪ್ರಾಮಾಣಿಕತೆಗೆ ನಿಜವಾದಂತಹ ಬೆಲೆ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತಹ ದಿವಸ. ಎಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವೋ ಅಲ್ಲಿ ಸ್ವಲ್ಪ ತಡವಾದರೂ ಕೂಡ ಶಾಶ್ವತವಾದಂತಹ ಗೌರವ ಸಿಕ್ಕುವಂಥದ್ದಾಗುತ್ತೆ. ಬೇರೆಯವರ ಮನಸ್ಸನ್ನು ಗೆಲ್ಲುವಂತಹ ಒಂದು ಅವಕಾಶಗಳು ಸಿಕ್ಕುವಂಥದ್ದಾಗುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಮಕ್ಕಳಿಗೋಸ್ಕರ ಹಣವನ್ನು ಖರ್ಚು ಮಾಡಿ ತೃಪ್ತಿ ಪಡ್ತಕ್ಕಂತಹ ದಿವಸವಾಗುತ್ತೆ. ಮಕ್ಕಳ ಆಸೆ ಆಕಾಂಕ್ಷೆ ಅವರ ನಿರೀಕ್ಷೆ ಇದಕ್ಕನುಗುಣವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಮಕ್ಕಳ ಮುಖದಲ್ಲಿ ಸಂತೋಷವನ್ನು ನೋಡಿ ನಿಮಗೆ ಒಂದಷ್ಟು ಆನಂದವಾಗ್ತಕ್ಕಂಥದ್ದು. ಅನಾಥ ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ. ಅದರಿಂದ ನಿಮಗೆ ಪುಣ್ಯವೂ ಬರುತ್ತೆ, ಸಮಾಜಕ್ಕೆ ಮಾದರಿಯಾದಂತಹ ಕೆಲಸವಾಗುತ್ತೆ, ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ ನಿಮ್ಮಿಂದ ಹೋಗುವಂಥದ್ದಾಗತ್ತೆ. ಭಾವನಾತ್ಮಕವಾದಂತಹ ನಿರ್ಧಾರಗಳಿಂದ ಕೆಲವು ತೊಂದರೆಗೆ ಸಿಗಾಕ್ಕೊಳ್ತೀರಿ. ಮನುಷ್ಯನಿಗೆ ಭಾವನೆ ಬಹಳ ಮುಖ್ಯ. ಆದರೆ ವ್ಯಾವಹಾರಿಕವಾಗಿ ಅದನ್ನು ಅಳವಡಿಸ್ಕೊಂಡಾಗ ತುಂಬ ಹಿಂಸೆಯನ್ನು ಪಡಬೇಕಾಗುತ್ತೆ. ಈ ಕಡೆ ಸಂಬಂಧಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ವ್ಯವಹಾರದ ದೃಷ್ಟಿಯಿಂದ ಭಾವನಾತ್ಮಕವಾಗಿ ವರ್ತಿಸುವಂಥದ್ದು ಸರಿಯೇ ತಪ್ಪೇ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸೋದು ನಿಮಗೆ ಬೇರೆ ಎಲ್ಲ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಒಂದಷ್ಟು ಮುಂದಿನ ಯೋಗಕ್ಷೇಮವನ್ನು ನೋಡಿಕೊಂಡು ವ್ಯವಹರಿಸಬೇಕಾದಂಥದ್ದು ಅಂತ ಹೇಳಬೇಕು. ನಿಮ್ಮ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳಿ. ಏನು ನಿಮ್ಮಿಂದ ತಪ್ಪಾಗ್ತಾ ಇದೆ, ಯಾವ ವಿಷಯದಲ್ಲಿ ನೀವು ದುರ್ಬಲರಾಗಿದ್ದೀರಿ ಆ ವಿಷಯವನ್ನು ಕಂಡು ತಿಳಿದು ಸರಿಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. ಸಹೋದರ ಸಂಬಂಧ ಗಟ್ಟಿಯಾಗ್ತಕ್ಕಂಥದ್ದು, ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಜೊತೆಯಲ್ಲಿ ನಿಮ್ಮ ಬಾಂಧವ್ಯ ಗಟ್ಟಿಯಾಗ್ತಕ್ಕಂತಹ ಒಂದು ಮಾತು ಅಲ್ಲಿ ಬರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಣದ ಅಡಚಣೆಯಿಂದ ಹಣದ ಅಭಾವದಿಂದ ನಿಂತೋಗಿದ್ದಂತಹ ಕೆಲಸ ಪುನರಾರಂಭವಾಗುವಂತಹ ಸಾಧ್ಯತೆಗಳಿದೆ. ಆ ಒಂದು ಯೋಗ ಅಥವಾ ಆ ಒಂದು ಸಮಯ ಇವತ್ತು ಅಂತ ಹೇಳಬೇಕು. ಮರಗೆಲಸ ಮಾಡ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ಕಾರ್ಪೆಂಟ್ರಿ ವರ್ಕ್ ಏನು ಮಾಡ್ತಾರೆ ಅವರಿಗೆ, ಕಾರ್ಪೆಂಟರ್ಸ್ಗೆ ಬಹಳ ಅನುಕೂಲವಾಗ್ತಕ್ಕಂತಹ ದಿವಸ. ಯಾವುದೋ ಆರ್ಡರ್ಸ್ ಬರ್ಬೋದು ಅಥವಾ ಹಣ ಬರಬಹುದು ಅಥವಾ ನಿಮ್ಮ ಕೆಲಸಕ್ಕೆ ವಿಶೇಷವಾದಂತಹ ಗೌರವ ಸಿಗ್ಬೋದು. ಹೀಗೆ ಶುಭ ಸುದ್ದಿಯನ್ನು ನೀವು ಕೇಳ್ತಕ್ಕಂಥದ್ದು. ನಿಮ್ಮ ಕೆಲಸಕ್ಕೆ ಅನುಕೂಲವಾಗತಕ್ಕಂತಹ ಯಾವುದೋ ಪರಿಕರವನ್ನು, ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಅಥವಾ ಇನ್ಯಾವುದೋ ಯಂತ್ರವನ್ನು
ಖರೀದಿ ಮಾಡಿಕೊಳ್ತಕ್ಕಂತಹ ಒಂದು ಯೋಗ ಈ ದಿವಸ ನಿಮಗೆ ಮುನ್ಸೂಚನೆಯಾಗಿ ಕಾಣ್ತಾ ಇರತಕ್ಕಂತಹದ್ದು. ಬಹಳ ದಿವಸಗಳ ಆಸೆ ಅಥವಾ ನಿರೀಕ್ಷೆ ನಿಮ್ಮ ಹತ್ರ ಇರಬಹುದು, ಅದನ್ನು ಇವತ್ತು ಸಫಲ ಮಾಡಿಕೊಳ್ತಕ್ಕಂತಹ ಸಮಯ ಅಂತ ಹೇಳಬೇಕು. ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ಆಸಕ್ತಿ ನಿಮಗೆ ಬರುವಂಥದ್ದಾಗತ್ತೆ. ಅದನ್ನು ಹೆಚ್ಚು ಹೆಚ್ಚು ಮಾಡಿಕೊಂಡ ಹಾಗೆ ಲಾಭ ನಿಮ್ಮದಾಗ್ತಕ್ಕಂಥದ್ದು. ವಿಶ್ವಕರ್ಮ ಮುನಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಶುಭವಾಗಿ.